ಆ ಗ್ರಾಮದ ಜನ ಪಾಪ ಅದೇನು ಪಾಪ ಮಾಡಿದಾರೋ ಏನೋ ಗೊತ್ತಿಲ್ಲ. ರಾಜ್ಯಾದ್ಯಂತ ಒಳ್ಳೆ ಮಳೆ ಆಗಿದೆ, ಎಲ್ಲ ಜಲಾಶಯಗಳು ತುಂಬಿದೆ. ಆದರೆ ಈ ಊರಲ್ಲಿ ಮಾತ್ರ ಕುಡಿಯುವ ನೀರಿಗೂ ಕೂಡ 1.5 ಕಿಲೋಮೀಟರ್ ಪ್ರತಿನಿತ್ಯ ಹೋಗಬೇಕಾದಂತಹ ಪರಿಸ್ಥಿತಿ. ಪ್ರತಿನಿತ್ಯ ಅಧಿಕಾರಿಗಳ ವಿರುದ್ಧ ಹಿಡಿ ಶಾಪ ಹಾಕ್ತಾ ಇದ್ದಾರೆ ಈ ಗ್ರಾಮದ ಜನ. ಸೊ ಯಾವ ಜಿಲ್ಲೆ ಯಾವ ಗ್ರಾಮ ನೋಡೋಣ ಬನ್ನಿ. ಕಲಬುರಗಿಯಲ್ಲಿ ಕುಡಿಯುವ ನೀರಿಗಾಗಿ ಜನರ ಪರದಾಟ. ಹೊಸ ಹಲಚೇರ ಗ್ರಾಮದ ಜನರ ಗೋಳು ಕೇಳೋರಿಲ್ಲ. ನೀರಿಗಾಗಿ ಪ್ರತಿದಿನ 1 ಕಿಲೋಮೀಟರ್ ನಡೆದು ಹೋಗಲೇಬೇಕು. ಕಂಕುಳಲ್ಲಿ ಮಗು ಎತ್ತಿಕೊಂಡು ಮತ್ತೊಂದು ಕೈಯಲ್ಲಿ ಖಾಲಿ ಕೊಡ ಹಿಡಿದುಕೊಂಡು ಹೋಗ್ತಾ ಇರೋ ಮಹಿಳೆ, ಮತ್ತೊಂದು ಕಡೆ ಗ್ರಾಮದ ಪುರುಷರು ವೃದ್ಧೆಯರು ಕೊಡಗಳನ್ನ ಹೊತ್ತು ನೀರು ತರ್ತಾ ಇರೋದು. ಮತ್ತೊಂದೆಡೆ ಊರಲ್ಲೇ ನೀರಿನ ಟ್ಯಾಂಕರ್ ಇದ್ರೂ ನೀರು ಬಾರದೆ ಒಣಗಿ ನಿಂತಿರೋದು. ಅಷ್ಟಕ್ಕೂ ಇಂಥದ್ದೊಂದು ದೃಶ್ಯ ಕಂಡು ಬಂದಿರೋದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಹೊಸ ಹಲಚೇರ ಗ್ರಾಮದಲ್ಲಿ. ಈ ಊರಲ್ಲಿ 100ಕ್ಕೂ ಅಧಿಕ ಮನೆಗಳಿವೆ. ಆದ್ರೆ ಈ ಹೊಸ ಗ್ರಾಮದಲ್ಲಿರುವ ಜನರಿಗೆ ಕುಡಿಯುವ ನೀರಿನ ಸೌಲಭ್ಯ ಮಾತ್ರ ಇಲ್ಲ. ಇನ್ನು ಜನರಿಗೆ ಕುಡಿಯುವ ನೀರಿನ ಸೌಲಭ್ಯಕ್ಕಾಗಿ ಗ್ರಾಮದಲ್ಲೇ ವಾಟರ್ ಟ್ಯಾಂಕರ್ ನಿರ್ಮಿಸಿ ಅದರ ಕನೆಕ್ಷನ್ಗಳನ್ನ ಚಿಕ್ಕದಾದ ಟ್ಯಾಂಕ್ಗೆ ಅಳವಡಿಸಿ ನೀರು ಪೂರೈಸಲು ಮುಂದಾಗಿದ್ರು. ಆದ್ರೆ ಕಳೆದ ಕೆಲ ದಿನಗಳಿಂದ ನೀರು ಬಿಡದೇ ಇರೋದಕ್ಕೆ ಇದೀಗ ಗ್ರಾಮಸ್ಥರು ಕುಡಿಯುವ ನೀರಿಗಾಗಿ ನಿತ್ಯ 1.5 ಕಿಲೋಮೀಟರ್ ದೂರ ಹೋಗಿ ನೀರು ತರುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೊಸ ಊರು ಸರ್ ಇದು. ಹೊಸ ಊರು ಅಂತಂದ್ರು ಒಂದು 80 ಮನೆಗಳು ಅದಾವ್ರಿ. ಇಲ್ಲಿಂದ ಏನಿಲ್ಲ ಅಂತಂದ್ರೆ ಲೈಟ್ ಹೋಯ್ತು ಅಂದ್ರು ಕೇಳೋರು ಯಾರು ಇಲ್ರಿ. ಇಲ್ಲಿ ಬಂದು ಯಾರಿಗಾರ ಮೆಂಬರ್ಗೆ ಹೇಳಿದೆವು ಅಂದ್ರೆ ಆಯ್ತು ಅವ್ರು ಬಂದು ನೋಡ್ತಾರೆ, ಅವ್ರ ಕೈಲಿ ಅದೊಟ್ಟು ಮಾಡ್ತಾರೆ. ಇಲ್ರಿ ಮ್ಯಾಗ ಹೇಳಪ್ಪ ಅವ್ರಿಗೆ ಚೇರ್ಮನ್ಗೆ ಹೇಳು, ಅವ್ರಿಗೆ ಹೇಳಂತಾರೆ. ಅವ್ರಿಗೆ ಹೇಳಿದ್ರೆ ಆಯ್ತು ತೋರಿ ಮಾಡಮ್ ತೋರಿ ಮಟಮ್ ತೋರಿ ಅಂತಾರೆ. ಮಾಡೋದಿಲ್ಲ, ಏನು ಬಿಡೋದಿಲ್ರಿ. ಇಲ್ಲಿ ಏನಾದ್ರಿ ಅಲ್ಲಿ ಲೈಟ್ ಇದ್ರೆ ಆ ಗುಮ್ಮಿಗೆ ನೀರು ಬರ್ತಾವ್ರಿ. ಇಲ್ಲಾದ್ರೆ ಈ ಬೋರೆಲ್ ಬರಬೇಕು, ನೀರು ತುಂಬ್ಕೊಂಡು ಹೋಗ್ಬೇಕ್ರಿ. ಅದು ಒಂದು ಸಮಸ್ಯೆ ರೀ. ಇಲ್ಲಿಂದ ಏನದ ರೋಡಿಂದ್ರಿ, ಶಿಶಿ ರೋಡಿಂದ್ರಿ. ಈಗ ಆಲ್ಮೋಸ್ಟ್ ಈ ಮಳೆ ಬಂದ್ರೆ ನಮ್ಮ ಹುಡುಗರು ಸಾಲಿಗೆ ಹೋಗ್ತಾವ್ರಿ. ಅವ್ರಿಗೆ ಎತ್ಕೊಂಡು ಬಂದು ಇಲ್ಲಿಗೆ ಬಿಡ್ಬೇಕ್ರಿ. ನಾವು ಊರ್ ತಕರಿ 1 ಕಿಲೋಮೀಟರ್ ತಕ ಹುಡುಗರಿಗೆ ಎತ್ಕೊಂಡು ಹೋಗಿ ಗಾಡಿ ಮ್ಯಾಗಿಲ್ಲ ಗಾಡಿ ಮ್ಯಾಗ ಹೋಯ್ತು ಕೇಸ್ ಬಿಡ್ಬೇಕ್ರಿ. ಅವ್ರಿಗೆ ಹುಡುಗರು ಸಣ್ಣ ಹುಡುಗರು ಅವ್ರಿ. ಹೊಸ ಹಲಚೇರ ಗ್ರಾಮದ ಜನರಿಗೆ ನಿತ್ಯ ನೀರು ತರೋದೇ ಒಂದು ಕಾಯಕವಾಗಿದೆ. ಜನ ಕೆಲಸ ಕಾರ್ಯ ಬಿಟ್ಟು ಮಕ್ಕಳು ಮರಿಗಳನ್ನ ಹೊತ್ತುಕೊಂಡು ನೀರು ತರ್ತಾ ಇರೋದ್ರಿಂದ ಸುಸ್ತಾಗಿ ಹೋಗ್ತಾ ಇದ್ದಾರೆ. ನೀರಿನ ಸಮಸ್ಯೆ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಧ್ಯಕ್ಷ ಸೇರಿದಂತೆ ಶಾಸಕರಿಗೂ ಸಾಕಷ್ಟು ಬಾರಿ ಮನವರಿಕೆ ಮಾಡಿಕೊಟ್ಟಿದ್ದಾರಂತೆ. ಆದ್ರೆ ಇದುವರೆಗೂ ಅಧಿಕಾರಿಗಳಾಗ್ಲಿ ಅಥವಾ ಶಾಸಕರಾಗ್ಲಿ ನೀರಿನ ಸಮಸ್ಯೆ ಬಗೆಹರಿಸುವಂತಹ ಗೋಜಿಗೆ ಹೋಗಿಲ್ಲ. ಅದರಲ್ಲೂ ಬೇಸಿಗೆ ಬಂತಂದ್ರೆ ಈ ನೀರಿನ ಸಮಸ್ಯೆ ಇನ್ನೂ ಹೆಚ್ಚಾಗುತ್ತಂತೆ. ನೀರಿನ ಸಮಸ್ಯೆಯಿಂದ ಕೆಲವೊಂದಿಷ್ಟು ಜನರು ಊರು ಬಿಟ್ಟು ಹೋಗಿದ್ದಾರಂತೆ. ಅಲ್ಲದೆ ಕೆಲವೊಂದಿಷ್ಟು ವೃದ್ಧೆಯರು ನೀರು ತರೋಕೆ ಹೋಗಿ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಾರೆ. ಇಷ್ಟೆಲ್ಲ ಅವಾಂತರಗಳಾದ್ರೂ ಯಾರು ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ನೀರಿಂದ ಈಗ 3-4 ದಿನ ಹೊತ್ತೈತ್ರಿ, ಕರೆಂಟ್ನೂ ಇಲ್ಲ ನೀರ್ನೂ ಇಲ್ರಿ. ಬಟ್ ನಾವು ಇಲ್ಲಿದ್ ಬಂದು ನೀರು ಒಯ್ಬೇಕು. ಇಲ್ಲಿದ್ ಬಂದು ಒಯ್ದ್ರೆ ನೀರು ಇಲ್ದ್ರ ಮತ್ತೆ ಎಲ್ಲಿ ನೀರಿಲ್ರಿ. ಆದ್ರೆ ಯಾರು ಚೇರ್ಮನ್ ಮಾಡಲ್ರು, ನೇಂಬರ್ನು ಮಾಡಲ್ರಿ. ಅವ್ರು ನೇಂಬರ್ ಆಗ ಮುಂದ ಚೇರ್ಮನ್ ಆಗ ಮುಂದ 9 ಮಂದಿ ಬರ್ತಾರ ಮನೆಗೆ. ಕಾಲಿ ಕೆಸರಾದ್ರೆ ಮನೆಗೆ ಬಂದು ಕಾಲ್ ತಕೊಂಡು ಹೇಳಿ ಹೋಗ್ತಾರ. ಆದ್ರೆ ಈಗ ನಮ್ಮ ಸಮಸ್ಯೆ ಯಾರು ಬಗೆಹರಿಸಲ್ರು. ಆದ್ರೆ ನೀವರ ಬಗೆಹರಿಸ್ರೆ ನಿಮ್ ಕೈ ಮುಗಿದು ಹೇಳ್ತೀವಿ ನೋಡ್ರಿ. ಕುಡ್ಲೇಕ್ ಇಲ್ಲಿಯೇ ಒಯ್ಬೇಕ್ರಿ. ಕೈಲಾಗೋರು ಒಯ್ತಾರ, ಕೈಲಾಗಲ್ದವ್ರು ಏನ್ ಮಾಡ್ಬೇಕ್ರಿ? ಈ ಹೊರ ಮಕ್ಕಳು ತಂದು ಕೊಟ್ರೆ ಕುಡಿಬೇಕು ಅಂದ್ರೆ ನಮ್ಮ ಕೈಲಾಗಲ್ರಿ. ನಾವು ಕೂಡು ಎಲ್ಲಿಗಾರ ಊರೇ ಬಿಡ್ಬೇಕಂತಂದ್ರಿ. ಇನ್ನು ಕಳೆದ 3-4 ವರ್ಷಗಳಿಂದ ಇದೇ ಸಮಸ್ಯೆ ಇದೆ. ತೊಂದರೆ ಬಗ್ಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ರೂ ಪರಿಹಾರ ಮಾತ್ರ ಕಲ್ಪಿಸಿಲ್ಲ. ಹೇಗಾದ್ರೂ ನಮಗೆ ಈ ಕಷ್ಟದಿಂದ ಮುಕ್ತಿ ಕೊಡಿ ಅಂತ ಗ್ರಾಮಸ್ಥರು ಕೈ ಮುಗಿದು ಮನವಿ ಮಾಡಿಕೊಳ್ತಿದ್ದಾರೆ. ಅಧಿಕಾರಿಗಳು ಜನಪ್ರತಿನಿಧಿಗಳು ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ಗ್ರಾಮದ ನೀರಿನ ಸಮಸ್ಯೆಗೆ ಪರಿಹಾರ ಕಲ್ಪಿಸುತ್ತಾರಾ ಕಾದು ನೋಡಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.